ಎಲೆಕ್ಷನ್ ಟೆನ್ಷನ್ ಮುಗಿಯೋ ಮುನ್ನವೇ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ತಲೆನೋವು ಶುರುವಾಗಿದೆ. ಈಗಾಗಲೇ ಮೊದಲ ಸುತ್ತಿನ ಭಾರಿ ಪ್ರತಿಭಟನೆಯನ್ನ ಮಾಡಿ ಸದ್ದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂತಹ ರಾಜ್ಯದ ಜೆನ್ಜಿ ಸಮೂಹ ಈಗ ಎರಡನೇ ಸುತ್ತಿನ ಹೋರಾಟಕ್ಕೆ ಸರ್ವ ರೀತಿಯಲ್ಲಿ ಸಜ್ಜಾಗಿದೆ. ಈ ಹೋರಾಟಕ್ಕೆ ರಾಜ್ಯ ಬಿಜೆಪಿ ಪರೋಕ್ಷವಾಗಿ ಕೈ ಜೋಡಿಸಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ಬಗ್ಗೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಸುಮಾರು 3.5 ಲಕ್ಷ ಉದ್ಯೋಗಗಳು ಖಾಲಿ ಇದ್ದು ಶೀಘ್ರವೇ ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ನಿರುದ್ಯೋಗಿಗಳ ಈ ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧ ಯಾವ ಕ್ಷಣದಲ್ಲಾದರೂ ಸಿಡಿಯುವಂತಹ ಸಾಧ್ಯತೆ ದಟ್ಟವಾಗಿದೆ. ಬನ್ನಿ, ಜೆನ್ಜಿಗಳ ಈ 2.0 ಹೋರಾಟ ಮತ್ತು ಅದರ ಹಿಂದೆ ಇರುವಂತಹ ರಾಜಕಾರಣದ ಕುರಿತಂತೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿರುವಂತಹ ನನ್ನ ಸಹೋದ್ಯೋಗಿ ಹಬೀಬ್ ದಂಡೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಈ ಜಂಜಿಗಳ ಹೋರಾಟ ಮತ್ತಷ್ಟು ಯಾಕೆ ಅಂದ್ರೆ ತೀವ್ರ ಕಾವನ್ನ ಪಡ್ಕೊಳ್ತಾ ಇದೆ, ಮತ್ತೆ ಮೊದಲ ಸುತ್ತಿನ ಮಾತುಕತೆಯಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿತ್ತು ಅಂತ? ಎಸ್ ಪವಿತ್ರ, ಈಗ ನೋಡಿ, ಈಗಾಗಲೇ ರಾಜ್ಯದ ನಿರುದ್ಯೋಗ ಒಂದು ಸಮಸ್ಯೆಯನ್ನ ದೂರ ಮಾಡಲಿಕ್ಕೆ ಸಾಕಷ್ಟು ಚರ್ಚೆಗಳು ಮತ್ತು ಹೋರಾಟಗಳು ಕೂಡ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಧಾರವಾಡದಲ್ಲಿ ಯಾರೂ ನಿರೀಕ್ಷೆ ಮಾಡದೇ ಇರತಕ್ಕಂಥ ಒಂದು ಹೋರಾಟವನ್ನು ಯುವ ಜನತೆ ಮಾಡಿಕೊಂಡಿದ್ರು, ನಿರುದ್ಯೋಗ ಯುವ ಜನತೆ. ಅವರು ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ನೋಡಿ, ಮೊದಲ ಸುತ್ತಿನ ಹೋರಾಟದ ನಂತರವೂ ಕೂಡ ಸುಮಾರು 52,432 ಹುದ್ದೆಗಳನ್ನು ರಾಜ್ಯ ಸರ್ಕಾರ ಭರ್ತಿ ಮಾಡೋದಕ್ಕೆ ಒಂದು ಘೋಷಣೆಯನ್ನು ಕೂಡ ಮಾಡಿತ್ತು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕುರಿತಂತೆ ದೊಡ್ಡ ಮಟ್ಟದ ಘೋಷಣೆಯನ್ನು ಕೂಡ ಮಾಡಿದ್ರು. ಅದಾದ ನಂತರ ಯುವಕರಿಗೆ ಉದ್ಯೋಗ ಸಿಗುತ್ತೆ ಮತ್ತು ನಿರುದ್ಯೋಗಿ ಯುವಕರು ತಮ್ಮ ಹೋರಾಟವನ್ನು ಕೈ ಬಿಡ್ತಾರೆ ಅಂತಂದ್ರೆ ಈಗ ಮತ್ತೆ ಎರಡನೇ ಸುತ್ತಿನ 2.0 ಅನ್ನುವಂಥ ಜೆನ್ಜಿ ಹೋರಾಟ 2.0 ಅನ್ನುವಂಥ ಮತ್ತೆ ಹೋರಾಟ ಮತ್ತೊಮ್ಮೆ ಶುರುವಾಗ್ತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇಷ್ಟು ದಿನ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯ ಬೈ ಎಲೆಕ್ಷನ್ ಟೆನ್ಷನ್ ಅಲ್ಲಿದ್ದಂತಹ ಈ ಒಂದು ರಾಜ್ಯ ಸರ್ಕಾರಕ್ಕೆ ಈಗ ಇವತ್ತು ಒಂದು ಮತದಾನ ನಡೀತಾ ಇದೆ. ಮತದಾನ ನಡೆದ ನಂತರ ಮತ್ತೆ ಈಗ ಈ ನಿರುದ್ಯೋಗಿಗಳ ಹೋರಾಟದ ಕಿಚ್ಚು ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಒಂದು ಸವಾಲನ್ನು ಒಡ್ಡುವಂಥದ್ದು ಮತ್ತು ಸರ್ಕಾರಕ್ಕೆ ಇರುಸು ಮುರುಸಕ್ಕೆ ಈಡು ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಈಗಾಗಲೇ ಪಂಚ ಗ್ಯಾರಂಟಿಗಳನ್ನು ಸರಿಯಾಗಿ ನಿರ್ವಹಿಸದೆ ಎಡವಟ್ಟಿನಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಈಗ ಉದ್ಯೋಗಗಳನ್ನು ಭರ್ತಿ ಮಾಡಿಕೊಳ್ಳುವಂಥ ಮತ್ತು ನಿರುದ್ಯೋಗಿಗಳನ್ನು ಸಮಾಧಾನ ಮಾಡುವಂಥ ಒಂದು ಚಾಲೆಂಜ್ ಕೂಡ ಸರ್ಕಾರದ ಮುಂದೆ ಇದೆ. ಪವಿತ್ರ, ಓಕೆ, ಅಂದ್ರೆ ಬಿಜೆಪಿ ಎಂಟ್ರಿ ಆಗಿರುವಂತದ್ದು ಪರೋಕ್ಷವಾಗಿ ಬೆಂಬಲವನ್ನು ಕೊಡ್ತೀವಿ ಅನ್ನುವಂಥದ್ದು ಎಷ್ಟು ಸತ್ಯ? ಜೊತೆಗೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರಲ್ಲ? ಎಸ್, ಎಕ್ಸಾಕ್ಟ್ಲಿ ಪವಿತ್ರ, ನಮಗೂ ಇದೇ ಪ್ರಶ್ನೆ ಹುಟ್ಕೊಳ್ತಾ ಇರತಕ್ಕಂಥದ್ದು. ನೋಡಿ, ನಿರುದ್ಯೋಗಿಗಳು ಉದ್ಯೋಗಗಳನ್ನು ಕೇಳಿ ಸರ್ಕಾರದ ಪರವಾದ ಘೋಷಣೆಗಳನ್ನು, ವಿರುದ್ಧವಾದ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಓಕೆ, ಉದ್ಯೋಗ ಎಲ್ಲರ ಹಕ್ಕು. ಈ ಹಂತದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ನಿಂತ್ಕೊಂಡು ಚಿತಾವಣೆಯಾಗಿ ನಿಂತ್ಕೊಳ್ಳುವಂಥದ್ದು ಅದು ಹಿಂದಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಕರ್ನಾಟಕದಲ್ಲಿ ಅದಿರಲಿಲ್ಲ, ಆದರೆ ಈಗ ಅದು ಸಾಬೀತಾಗ್ತಾ ಇದೆ. ಈ ಕುರಿತಂತೆ ಇವತ್ತು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಮೇಲೆ ಈ ಕುರಿತಂತೆ ತೀವ್ರವಾದ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ಏನು ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ 3.5 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಗಳು ಖಾಲಿ ಇವೆ. ಆದರೆ ಈ ಸರ್ಕಾರ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೇ ಹೇಳಿತ್ತು, ಆ ಪ್ರಣಾಳಿಕೆಯ ಮಾತುಗಳನ್ನು ಉಳಿಸ್ಕೊಂಡಿಲ್ಲ, ಉದ್ಯೋಗಗಳನ್ನು ಭರ್ತಿ ಮಾಡಿಕೊಂಡಿಲ್ಲ. ಇವರು ಒಂದು ವೇಳೆ ಉದ್ಯೋಗಗಳನ್ನು ಭರ್ತಿ ಮಾಡ್ಕೊಳ್ಳದೆ ಇದ್ರೆ ನಾವು ಬೀದಿಗೆ ಇಳಿದು ಹೋರಾಟವನ್ನು ಮಾಡಬೇಕಾಗತ್ತೆ. ಏನು ಜಂಜಿಗಳಿದ್ದಾರೆ ಅವ್ರಿಗೆ ನಾವು ಸಪೋರ್ಟ್ ಕೊಡಬೇಕಾಗತ್ತೆ ಅನ್ನೋಂಥ ಮಾತನ್ನು ಓಪನ್ ಆಗಿ ಹೇಳ್ತಿದ್ದಾರೆ. ಅಂದರೆ ಇದರ ಅರ್ಥ ಈಗಾಗಲೇ ಮೊದಲ ಹಂತದ ಜೆನ್ಜಿ ಹೋರಾಟದಲ್ಲಿ ಅದು ಬರೀ ಯುವಕರ ಒಂದು ಕಿಚ್ಚಾಗಿತ್ತು ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಆದರೆ ಈಗ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತನ್ನು ಕೇಳಿದರೆ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತ ಹೋರಾಟಗಳ ಇದು ಅನ್ನುವಂಥ ಒಂದು ಪ್ರಶ್ನೆ ಇದ್ದಲ್ಲಿದ್ದು ಈಗ 2.2 ಅಂದರೆ ಎರಡನೇ ಸುತ್ತಿನ ಹಂತದ ಹೋರಾಟ ಇದೆಯಲ್ಲ, ಇದರ ಹಿಂದೆನೂ ಕೂಡ ವಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಇದೆಯಾ, ಬಿಜೆಪಿ ನಾಯಕರಿದ್ದಾರಾ, ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿಸಲಿಕ್ಕೆ ಬಿಜೆಪಿ ಮಾಡ್ತಾ ಇರತಕ್ಕಂಥ ಪೊಲಿಟಿಕಲ್ ಸ್ಟ್ರಾಟಜಿನ ಇದು, ಪೊಲಿಟಿಕಲ್ ಪ್ಲಾನ್ ಇದು ಅನ್ನುವಂಥದ್ದು ಕೂಡ ಒಂದು ಚರ್ಚೆಗೆ ಈಡಾಗ್ತಾ
ಆಗ್ತಾ ಇದೆ. ಈಗಷ್ಟೇ ಚಲವಾದಿ ನಾರಾಯಣಸ್ವಾಮಿ ಮಾತಾಡಿರ್ತಕ್ಕಂಥದ್ದು. ಇದರ ನಂತರ ಮತ್ತೆ ಆರ್ ಅಶೋಕ್ ಕೂಡ ಬರಬಹುದು, BY ವಿಜಯೇಂದ್ರ ಕೂಡ ಬರಬಹುದು, CT ರವಿ ಕೂಡ ಬರಬಹುದು. ಎಲ್ಲರೂ ಕೂಡ ಈ ಒಂದು ಯುವ ಸಮುದಾಯದ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬಹುದು. ಉದ್ದೇಶ ಏನೋ ಸರಿಯಾಗಿ ಇದೆ, ಆದರೆ ಇದಕ್ಕೆ ರಾಜಕೀಯ ಬಣ್ಣ ಬಳಕೊಳ್ಳೋದಿದೆಯಲ್ಲ ಅದು ತಪ್ಪು ಅನ್ನುವಂಥದ್ದು. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬೇಕು, ಅದು ಹಕ್ಕು, ಅದು ಸರಿ. ಆದರೆ ಯಾವುದೋ ರಾಜಕೀಯ ಪಕ್ಷದ ರಾಜಕೀಯ ಉದ್ದೇಶದ ರಾಜಕೀಯ ಗುರಿಯ ಮತ್ತು ಮುಂದಿನ ಚುನಾವಣೆಯ ದೃಷ್ಟಿಯಲ್ಲಿಟ್ಕೊಂಡು ಆಡಳಿತ ಪಕ್ಷದ ವೈಫಲ್ಯವನ್ನು ಖಂಡಿಸೋದಕ್ಕೆ ಮಾಡುವಂಥ ರಾಜಕೀಯ ಬಣ್ಣ ಪಡ್ಕೊಂಡಿರ್ತಕ್ಕಂಥ ಈ ಹೋರಾಟಗಳು ಅಥವಾ ಈ ಥರದ ಸ್ಟ್ರೈಕ್ಗಳಿದಾವಲ್ಲ, ಅದು ಒಂದು ರೀತಿ ಸಮಾಜಕ್ಕೆ ಅಥವಾ ಪ್ರಜಾಪ್ರಭುತ್ವಕ್ಕೆ ಘಾತಕ ಅನ್ನುವಂಥದ್ದು ಹಲವಾರು ಬಾರಿ ಸಾಬೀತಾಗಿದೆ. ಮತ್ತು ಈ ಬಾರಿಯೂ ಕೂಡ ಸಾಬೀತಾಗುವಂಥ ಸಾಧ್ಯತೆಗಳೇ ಇದಾವೆ. ಪವಿತ್ರ. ಓಕೆ ಅಬೀಬ್, ರಾಜ್ಯದಲ್ಲಿ ಈಗಾಗಲೇ ನಿರುದ್ಯೋಗ ತಾಂಡವಾಡ್ತಾ ಇದೆ. ಅಂದ್ರೆ ಸರ್ಕಾರ ಇದನ್ನ ಭರ್ತಿ ಮಾಡೋಕೆ ಏನಾದ್ರೂ ಟೈಮ್ ಲೈನ್ ಕೊಟ್ಟಿತ್ತಾ, ಭರ್ತಿ ಮಾಡುವಂತ ಕೆಲಸ ಮಾಡುತ್ತಾ ಅಂತ? ಎಸ್, ಎಕ್ಸಾಕ್ಟ್ಲಿ ಕರೆಕ್ಟು. ಈಗಾಗಲೇ ನೋಡಿ, ಮೊದಲ ಬಾರಿ ಈ ಜೆನ್ಸಿಗಳು ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರ ಅವರಿಗೆ 56,432 ಹುದ್ದೆಗಳನ್ನು ಮೊದಲ ಹಂತದಲ್ಲಿ ಇದೇ ವರ್ಷದಲ್ಲಿ ಭರ್ತಿ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ವಾಗ್ದಾನವನ್ನು ಕೂಡ ಮಾಡಿತ್ತು. ಈ ಕುರಿತಂತೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಇದಲ್ಲದೆ 1 ತಿಂಗಳ ಟೈಮ್ ಬಾಂಡನ್ನು ಕೊಟ್ಟಿತ್ತು ಯಾವುದು ರಾಜ್ಯ ಸರ್ಕಾರ. 1 ತಿಂಗಳ ಒಳಗೆ ಈ ಕುರಿತಂತೆ ನೋಟಿಫಿಕೇಶನ್ ಹೊರಡಿಸ್ತೀವಿ ಅನ್ನುವಂಥದ್ದು. ಅವರು ಈಗ ಈ ಕುರಿತಂತೆ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ, ಆದರೆ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿಲ್ಲ. ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಈ ಕುರಿತಂತ ಮಾಹಿತಿಗಳನ್ನು ಕೂಡ ನೀಡಲಾಗಿದೆ. 1 ತಿಂಗಳ ಒಳಗಡೆನೆ ಈ ಏನು ಬೈ ಎಲೆಕ್ಷನ್ನ ಪ್ರಕ್ರಿಯೆ ಶುರು ಆಯ್ತಲ್ಲ, ಇದು ರೀತಿ ಒಂದು ರೀತಿಯ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಥವಾ ಚುನಾವಣಾ ಪ್ರಕ್ರಿಯೆ ವಿರೋಧಿ ನೀತಿ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಕಳೆದ 1 ವಾರದ ಹಿಂದಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಈ ಬೈ ಎಲೆಕ್ಷನ್ ಪ್ರಕ್ರಿಯೆಗಳು ಮುಗಿದ ನಂತರ ತಕ್ಷಣವೇ ನಾವು ಈ ನೇಮಕಾತಿಯನ್ನು ಪ್ರಾರಂಭ ಮಾಡ್ತೀವಿ. ಈ ಏನು 56,432 ಹುದ್ದೆಗಳು ತಗೊಳ್ತೀವಿ ಅಂತ ಹೇಳ್ತಾ ಇದೀವಿ, ಇದರ ನೇಮಕಾತಿ ಇಮಿಡಿಯೇಟ್ ಆಗಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನುಳಿದಂತೆ ಈಗ ಇಷ್ಟು ಹುದ್ದೆಗಳನ್ನು ತೆಗೆದುಕೊಂಡ್ರೆ ಇನ್ನು ಉಳಿದಂತೆ 3.5 ಲಕ್ಷ ಹುದ್ದೆಗಳಿದ್ದಾವೆ. ಅದರಲ್ಲಿ ಒಂದು 50,000 ತಗೊಂಡ್ರೆ 3 ಲಕ್ಷ ಹುದ್ದೆಗಳನ್ನು ತಗೊಳ್ಳಿ ಅನ್ನುವಂಥದ್ದು ವಿಪಕ್ಷದ ಒತ್ತಾಯ. ಆದರೆ ಈ ಹಂತದಲ್ಲಿ ನಿಜವಾಗ್ಲೂ ರಾಜ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದೇ ಬಾರಿ 3 ಲಕ್ಷ ಹುದ್ದೆಗಳು ತೆಗೆದುಕೊಳ್ಳುವಂಥದ್ದು ಸಾಧ್ಯವಾ ಅನ್ನುವಂಥದ್ದು ಕೂಡ ಚರ್ಚೆ ಮಾಡಬೇಕಾಗಿದೆ. ವರ್ಷಕ್ಕೆ 50,000 40,000 ವಿವಿಧ ಇಲಾಖೆಗಳಲ್ಲಿ ಎಲ್ಲಿ ತುಂಬಾ ಅನಿವಾರ್ಯತೆ ಇದೆ ಅಂತ ಕಡೆ ತೆಗೆದುಕೊಳ್ತಾ ಹೋದರೆ, ನೇಮಕಾತಿ ಮಾಡ್ಕೊಳ್ತಾ ಹೋದರೆ ಸರ್ಕಾರ ನಡೆಸೋಕ್ಕೂ ಅನುಕೂಲ, ಮತ್ತೆ ಅದನ್ನ ನಿರುದ್ಯೋಗ ಸಮಸ್ಯೆಯನ್ನು ಅದನ್ನ ಒಂದು ಮುಕ್ತಗೊಳಿಸಲಿಕ್ಕೂ ಕೂಡ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಬೈ ಎಲೆಕ್ಷನ್ ನಂತರ ಇದು ಅಸ್ತ್ರವಾಗಿದೆ ಆಡಳಿತ ಪಕ್ಷಕ್ಕೂ ಕೂಡ. ಉದ್ಯೋಗ ನಾವು ಪ್ರಕ್ರಿಯೆಗೆ ಮುಂದಾಗ್ತೀವಿ ಅಂತ ಹೇಳುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅಸ್ತ್ರವಾಗಿದೆ. ಇದು ತೆಗೆದುಕೊಳ್ತಾ ಇಲ್ಲ, ಇನ್ನೂ ಉಳಿದಿರ್ತಕ್ಕಂಥ 3 ಲಕ್ಷ ಹುದ್ದೆಗಳನ್ನು ಕೂಡ ತಗೊಳ್ಳಿ ಅನ್ನುವಂಥ ಒತ್ತಾಯ ಮಾಡೋದು ಬಿಜೆಪಿಗೆ, ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿಗೆ ರಾಜಕೀಯದ ಅಸ್ತ್ರವಾಗಿ ಮಾರ್ಪಟ್ಟಿದೆ. ಪವಿತ್ರ. ಓಕೆ, ಒಂದು ವೇಳೆ ಈ ಯುವಕರ ಬೇಡಿಕೆ ಈಡೇರಿಕೆ ಆಗದೇ ಇದ್ರೆ ಮುಂದಿನ ಕ್ರಮ ಏನು, ಜೊತೆಗೆ ಇದು ರಾಜ್ಯ ಆಡಳಿತ ಸರ್ಕಾರಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿ? ಎಸ್, ಎಕ್ಸಾಕ್ಟ್ಲಿ. ಈಗಾಗಲೇ ನೋಡಿ, ಅದು ರಾಜಕೀಯ ಚಿತಾವಣೆಯೋ ಏನೋ ಗೊತ್ತಿಲ್ಲ. ನೋಡಿ, 56,000 ಚಿಲ್ಲರೆ ಹುದ್ದೆಗಳನ್ನು ತಗೊಳ್ತೀವಿ ಅಂತ ಅನೌನ್ಸ್ ಮಾಡಿದ ಮೇಲೂ 2.0 ಅಂದರೆ ಜೆನ್ಸಿಗಳ 2ನೇ ಹಂತದ ಹೋರಾಟದ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆ ಸರಳವಾಗಿ ನಮಗೆ ಹುಟ್ಕೊಳ್ಳುತ್ತಲ್ವಾ. ಈಗ ಈ ವರ್ಷದ ಒಳಗಡೆ ನಾವು ಅದನ್ನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಸ್ವತಃ ಮುಖ್ಯಮಂತ್ರಿ ಹೇಳಿದ ಮೇಲೂ ಕೂಡ ನೇಮಕಾತಿ ಮಾಡ್ಕೊಳ್ಳದೇ ಇದ್ದಾಗ ಆ ಥರದ್ದು ಮಾಡಬೇಕಿತ್ತು. ಆದರೆ ಈಗ ರಾಜಕಾರಣದ ಲಾಲಸೆಗೆ ಬಿದ್ದಿರತಕ್ಕಂಥದ್ದು ಆ ಒಂದು ಹೋರಾಟ, ಅದರ ಮೇಲೆ ಪ್ರಭಾವ ಬಿದ್ದಿದೆ. ಒಂದು. ಎರಡನೇದು, ಈಗಾಗಲೇ ಈ 2ನೇ ಹಂತದ ಹೋರಾಟಕ್ಕೆ ಅಲ್ಲಿನ ಧಾರವಾಡದಲ್ಲಿ ಈ ಒಂದು ಮೊದಲ ಹಂತದ್ದು ಪ್ರಾರಂಭ ಆಗಿದ್ದ ಹೋರಾಟ 2ನೇ ಹಂತದ್ದು ಅಲ್ಲೇ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಈ ಒಂದು ಸ್ಟ್ರೈಕ್ಗೆ ಖಡಾಖಂಡಿತವಾಗಿ ತಿರಸ್ಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಕಾನೂನು ಸುವ್ಯವಸ್ಥೆಯ ಒಂದು ಹೆಸರನ್ನು ಹೇಳಿ, ಇಲ್ಲ ಈ ರೀತಿ ನೀವು ಮಾಡೋ ಹಾಗಿಲ್ಲ, ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತು ಅವರು ಸಜೆಷನ್ ಮಾಡಿರೋದೇನು ಅಂದರೆ, ನಿಮಗೇನಾದರೂ ತೊಂದರೆ ಆಗ್ತಾ ಇದೆ ಅಥವಾ ಸರ್ಕಾರದ ನೀತಿ ನಿಲುವುಗಳಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳಲ್ಲಿ ನಿಮಗೆ ಸಮಾಧಾನ ಇಲ್ಲ ಅಂತಂದರೆ ನೀವು ಕಾನೂನು ಕ್ರಮ ಅಂದರೆ ಕೋರ್ಟ್ ಮೆಟ್ಟಿಲಿರೋದಕ್ಕೆ ನೀವು ಅರ್ಹರಿದ್ದೀರಾ, ನಿಮಗೆ ಅವಕಾಶ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಕುರಿತಂತೆ ಈಗ ಈ ಹೋರಾಟದ ವಿದ್ಯಾರ್ಥಿಗಳ ಸಮೂಹದ ಅಧ್ಯಕ್ಷ ಶಾಂತಕುಮಾರ್ ಹೈಕೋರ್ಟ್ನಲ್ಲಿ ಈ ಕುರಿತಂತ ಒಂದು ಅಪೀಲನ್ನು ದಾಖಲಿಸಿದ್ದಾರೆ. ನಮಗೆ ಉದ್ಯೋಗಗಳನ್ನು ಶೀಘ್ರವಾಗಿ ಕೊಡಬೇಕು ಅನ್ನುವಂಥದ್ದು. ಅಲ್ಲಿ ಮತ್ತೆ ಈ ಸರ್ಕಾರದ ಏನು ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಅದು ಕೂಡ ಚರ್ಚೆಗೆ ಬರುತ್ತೆ. ಒಂದು ವೇಳೆ ಸರ್ಕಾರದ ವಿರುದ್ಧವೇನಾದರೂ ತೀರ್ಪು ಬಂತು ಅಂತಂದರೆ ಈ ಜೆನ್ಸಿಗಳ ಹೋರಾಟ ದೊಡ್ಡ ಮಟ್ಟದಲ್ಲಿ ಮತ್ತೆ ಶುರುವಾಗುತ್ತೆ ಮತ್ತು ಅದು ಬಹುತೇಕ ಧಾರವಾಡದಿಂದ ಶುರುವಾಗಿ ಬೆಂಗಳೂರಿನವರೆಗೂ ಪಾದಯಾತ್ರೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇದಕ್ಕೆ ವಿವಿಧ ರಾಜಕೀಯ ಪಕ್ಷಗಳು ಕೂಡ ಸಪೋರ್ಟ್ ಮಾಡುವಂಥ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆಯ ಗಂಟೆ ಆಗಲಿದೆ. ಈಗಾಗಲೇ ಆಡಳಿತ ಬೇರೆ ಬೇರೆ ಇಲಾಖೆಗಳಿಗೆ ಕೊಡಲಿಕ್ಕೆ ದುಡ್ಡಿಲ್ಲ, ಆಮೇಲೆ ವಿವಿಧ ಶಾಸಕರುಗಳಿಗೆ ಕೊಡೋಕೆ ಅನುದಾನ ಕೊಡಲಿಕ್ಕೆ, ಗ್ರ್ಯಾಂಟ್ಸ್ ಕೊಡಲಿಕ್ಕೆ ದುಡ್ಡಿಲ್ಲ, ಗ್ಯಾರಂಟಿಗಳನ್ನು ನಡೆಸಲಿಕ್ಕೆ ದುಡ್ಡಿಲ್ಲ ಅನ್ನುವಂಥ
ಪರದಾಟದ ಸ್ಥಿತಿಯಲ್ಲಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವೇಳೆ ಜಂಜಿ ಹೋರಾಟ ಏನಾದರೂ ಶುರುವಾಯಿತು ಅಂದರೆ, ನಿರುದ್ಯೋಗಿ ವಿರುದ್ಧ ಹೋರಾಟ ಏನಾದರೂ ಶುರುವಾಯಿತು ಅಂತಂದರೆ ಒಂದು ರೀತಿಯ ಧರ್ಮ ಸಂಕಟ ಮತ್ತು ದೊಡ್ಡ ಮಟ್ಟದ ಸಂಕಟ, ರಾಜಕಾರಣದ ಆಡಳಿತಾತ್ಮಕ ಸಂಕಟ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಪವಿತ್ರ, ಧನ್ಯವಾದ ಹಬೀಬ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜೆನ್ಜಿಗಳ ಅಂದ್ರೆ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಜೆನ್ಜಿಗಳ ಹೋರಾಟ ಇನ್ನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು. ಇದು ಯಾವ ರೀತಿ ಅಂದ್ರೆ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.